75 ವರ್ಷಗಳಿಂದ ಅವಕಾಶ ಸಿಕ್ಕಾಗಲೆಲ್ಲ ಬಡವರ ಪರ ಕೆಲಸ ಮಾಡ್ಕೊಂಡು ಬಂದಿದೆ. ಈ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಕಾಂಗ್ರೆಸ್ ಇಂದಲೇ ಮಾತ್ರ ಸಾಧ್ಯ ಅಂತ ಹೇಳಿ ತೋರಿಸ್ಕೊಂಡಿದೆ. ಈ 10 ವರ್ಷ 11 ವರ್ಷ ಏನ್ ನೋಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಯಾರಿಗೆ ಅವ್ರು ಕೆಲಸ ಮಾಡ್ತಾರೆ, ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಇಷ್ಟೊಂದಾಗಲೇ ಗೊತ್ತಾಗಿರ್ಬೇಕು. ಸರಿ, ಊಟಕ್ಕೆ ಪಕ್ಷ ಬಿಜೆಪಿ ಅಥವಾ ಜೆಡಿಎಸ್ ಪಕ್ಷ ನಿಜವಾದ ಕಾಂಗ್ರೆಸ್ಗೆ ಕೆಲಸ ಮಾಡುವಂತ ಪಕ್ಷ, ಅವರಲ್ಲಿ ಜನರಿಗೆ ಕೆಲಸ ಮಾಡುವಂತ ಪಕ್ಷ ಕಾಂಗ್ರೆಸ್. ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡಬೇಕಾದ್ರೆ ದೇಶದಲ್ಲೇ ಚರ್ಚೆ ಆಗಿತ್ತು. ಜನಗಳು ಸೋಂಬೇರಿಗಳಾಗ್ತಾರೆ ಒಂದು ಕಡೆ, ಆರ್ಥಿಕತೆ ಪೆಟ್ಟುಗಳಂತೆ ಇನ್ನೊಂದು ಕಡೆ, ಇದು ಮಾಡಬಾರದು ಅಂತ ಇನ್ನೊಂದು ಕಡೆ. ಬಹಳಷ್ಟು ನಾವು ಚುನಾವಣೆಯಲ್ಲಿ ಘೋಷಣೆ ಮಾಡಿದಾಗ ಇದ್ರ ವಿರುದ್ಧ ಇಡೀ ದೇಶದಲ್ಲಿ ಚರ್ಚೆ ಆಯಿತು. ಆದರೂ ಈ ದೇಶದಲ್ಲಿ ಬಡವರು ತತ್ತರಿಸ್ತಾ ಇದ್ದಾರೆ, ಬೆಲೆ ಏರಿಕೆ ತತ್ತರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕೊಟ್ಟೇ ಕೊಟ್ಟು ಬಡವರಿಗೆ ಸಹಾಯ ಮಾಡ್ತೀವಿ ಪಣ ಕೊಟ್ಟು ಇವತ್ತು ನಿಮಗೆ 5 ಗ್ಯಾರಂಟಿಗಳನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಇಡೀ ಕರ್ನಾಟಕ ಸರ್ಕಾರ ನಿಮ್ಮ ಮನೆಗೆ ಬಂದು ಕೊಟ್ಟಿದೆ. ಇದೆಲ್ಲ ಹೀಗೆ ನಡ್ಕೊಂಡು ಹೋಗ್ಬೇಕು, ನಿಮ್ಗೆಲ್ಲ ಇದೇ ರೀತಿ ಪ್ರಯೋಜನ ಪಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನೀವು ಕಾಂಗ್ರೆಸ್ಗೆ ಮತ ಕೊಟ್ಟು ಗೆಲ್ಲಿಸಲೇಬೇಕು. ನಿಮ್ಗೆ ಒಳ್ಳೆ ಅವಕಾಶ ಬಂದಿದೆ. ಹಿಂದಿನ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ನಾನು ಗೆಲ್ಲಕ್ಕಾಗಲಿಲ್ಲ. ನಾನು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆಯಲ್ಲಿ ಬಹಳಷ್ಟು ಮತ ಬರಲಿಲ್ಲ. ಆದರೂ ಕೂಡ 6,25,000 ಮತಗಳು ನೀವೆಲ್ಲ ಸೇರಿಕೊಂಡಿದ್ದೀರ. ಇತಿಹಾಸ, ಯಾಕಂದ್ರೆ 45 ವರ್ಷಗಳ ಚುನಾವಣೆ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಮತಗಳು ಬಂದಿರಲಿಲ್ಲ. 4 ಲಕ್ಷ ಯಾವತ್ತೂ ದಾಟಲಿಲ್ಲ. ನನಗೆ 6,25,000 ನೀವೆಲ್ಲ ಕೊಟ್ಟಿದ್ದೀರಾ. ಅವರಿಬ್ಬರ ಕಾಂಬಿನೇಷನ್ ಇಂದ ಅವ್ರಿಗೆ ಗೆಲುವಾಗಿರ್ಬೋದು. ಆದರೆ ಜನಗಳ ಆಶೀರ್ವಾದ ನನ್ನ ಮೇಲೆ ತೋರಿಸ್ಕೊಂಡಿದೆ. ಇದೇ ರೀತಿ ಆಶೀರ್ವಾದವನ್ನ ನಮ್ಮ 17 ಅಭ್ಯರ್ಥಿಗಳು ನೀವೆಲ್ಲ ತರ ಮಾಡ್ಕೊಂಡ್ರೆ ನಾವೆಲ್ಲ ನೀವೆಲ್ಲ ಋಣಿಯಾಗಿರ್ತೀವಿ. ಕಾಂಗ್ರೆಸ್ ಪಕ್ಷ ನಿಮಗೆಲ್ಲ ಆಭಾರಿಯಾಗಿರ್ತದೆ. ನೀವೆಲ್ಲ ಮನೆ ಮನೆಗೆ ಹೋಗಿ ನಮ್ಮ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಕಷ್ಟಪಟ್ಟು ಗೆಲ್ಲಿಸ್ಬೇಕಂತ ಹೇಳಿ ನಾನು ಹೇಳಿಕೊಂಡು ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ.